ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಎಲ್ಲಿಗೆ ಬಂದಿದ್ವಿ ಅಂತಂದ್ರೆ ಈಗಾಗಲೇ ವಿಡಿಯೋ ನೋಡಿರೋದು ಬಹುತೇಕ ಜನಕ್ಕೆ ಗೊತ್ತಾಗಿದೆ ಅನ್ಸುತ್ತೆ. ನಮ್ಮ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಜೀವನಾಡಿ ನಮ್ಮೆಲ್ಲರಿಗೂ ಕೂಡ ಜೀವವನ್ನ ಕೊಡುವಂತ ಗಂಗಾ ಮಾತೆಯಾದಂತ ಶ್ರೀ ಆರನಕಣವಿ ರಂಗನಾಥ ಸ್ವಾಮಿ ನೆಲೆಸಿರುವಂತ ಪವಿತ್ರ ಪುಣ್ಯಕ್ಷೇತ್ರವಾದ ವಾಣಿ ವಿಲಾಸಾಗರ ಒಂದು ಕೋಡಿಗೆ ಬಂದಿದ್ದೇವೆ. ನೋಡ್ಬೋದು ಇಲ್ಲೆಲ್ಲರೂ ಕೂಡ ಎಷ್ಟೊಂದು ಜನ ನಾವು ನಮ್ಮ ಸ್ನೇಹಿತರೆಲ್ಲರೂ ಕೂಡ ಬಂದಿದ್ವಿ. ಇದು ಸತತವಾಗಿ 4ನೇ ಬಾರಿ ಕೋಡಿ ಬಿದ್ದಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತಸದ ಒಂದು ವಿಷಯವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಂದಿದೆ ನೋಡಿರ್ಬೋದು, ಕೋಡಿ ಜಾಗ ಅಲ್ಲಿದೆ. ಅಲ್ಲಿದ್ದ ಸ್ಪೀಡ್ ಸರಾಗವಾಗಿ ಈಗಾಗಲೇ 15 ದಿನದಿಂದ ಸತತವಾಗಿ ಹರಿತಾ ಇದೆ. ಇದನ್ನ ನೋಡ್ಲಿಕ್ಕೆ ತುಂಬಾ ದೂರದಿಂದ ಎಲ್ಲ ಪ್ರಯಾಣಿಕರು ವೀಕ್ಷಕರು ಯಥೇಚ್ಛವಾಗಿ ಇಲ್ಲಿಗೆ ಬಂದು ಹೋಗ್ತಾ ಇದಾರೆ. ಇದನ್ನ ನೋಡ್ಲಿಕ್ಕೆ ತುಂಬಾ ಒಂದು ಸಂತಸ ಆಗ್ತಾ ಇದೆ. ನೋಡಿ, ಮಾರಿಕಣಿವೆ ನೀರು ಎಷ್ಟು ಅದ್ಭುತವಾಗಿ ತನ್ನ ಅಂದವನ್ನ ಮೈಮಾಚಿ ಹರಿತಿದೆ ಅನ್ನೋದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಈಗ ಇಲ್ಲೆಲ್ಲ ಬಂದಿರ್ತಕ್ಕಂಥ ವೀಕ್ಷಕರಿದ್ದಾರೆ. ನಾನು ಒಬ್ಬೊಬ್ಬರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರದೇ ಆದ ಅಭಿಪ್ರಾಯವನ್ನ ಅವ್ರು ಏನ್ ಹೇಳ್ತಾರೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಬನ್ನಿ, ಇಲ್ಲೊಬ್ಬರು ನಮ್ಮ ಸ್ನೇಹಿತರಿದ್ದಾರೆ, ಇವರು ಸಂಕರ್ತದಿಂದ ಬಂದಿದ್ದಾರೆ, ಕರಿಬಸಪ್ಪ ಅಂತೇಳಿ. ಅವ್ರ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ನಾವು ಕೇಳೋಣ. ಸರ್ ಹೇಳಿ, ಏನಿಸ್ತದೆ ಇಲ್ಲಿ ಬಂದಾದ್ಮೇಲೆ ನಿಮ್ಗೆ? ತುಂಬಾ ಸಂತೋಷ ತಂದಿದೆ. ಮುರಳಿಯಪ್ಪ ಮೇಲೆ ಸತತವಾಗಿ 4 ಬಾರಿ ವಾಣಿ ವಿಲಾಸ ಸಾಗರದಲ್ಲಿ ಕೋಡಿ ಬಿದ್ದಿರ್ತಕ್ಕಂಥ ನಾವು ನೋಡ್ತಾ ಇದ್ವಿ. ತುಂಬಾ ಸೊಗಸಾದ ಕಣ್ಣಿಗೆ ಕಾಣುವಷ್ಟು ಅಂದ್ರೆ ತುಂಬಾ ದೂರದಿಂದ ಅತಿ ಎತ್ತರವಾಗಿ ತುಂಬಾ ಸೊಗಸಾಗಿ ಹರಿತಕ್ಕಂಥ ನದಿ. ಆಗ 4 ಬಾರಿ ವಾಣಿ ವಿಲಾಸ ಸಾಗರದಲ್ಲಿ ಇದೇ ವರ್ಷದಲ್ಲಿ 4 ಬಾರಿ ಕೋಡಿ ಬಿದ್ದಿರ್ತಕ್ಕಂಥದ್ದು ತುಂಬಾ ಐತಿಹಾಸಿಕವಾದ ಒಂದು ಪುಣ್ಯಕ್ಷೇತ್ರ ಅಂತಲೂ ಹೇಳ್ಬೋದು. ನೋಡಿ, ಎಲ್ಲ ಸಂತೋಷ ಆಗುತ್ತೆ, ಮತ್ತೆ ಎಲ್ಲ ಖುಷಿ ಪಡ್ತೀವಿ. ಗ್ರಾಮದಿಂದ ಬಂದಿರತಕ್ಕಂತ ರಾಜಪ್ಪ ಅವರು ಇಲ್ಲಿ ಬರೋ ಜನರಿಗೆ ಏನ್ ಹೇಳಕ್ ಬಯಸ್ತೀರ ನೀವು? ನಾವು ಏನ್ ಹೇಳಕ್ ಬಯಸ್ತೀವಿ ಅಂದ್ರೆ ಬಹಳ ಸಂತೋಷದಿಂದ ನದಿ ಒಳಗೆ ನೀರ್ ಹಾಕೊಂಡು ಸಂತೋಷದಿಂದ ಸ್ನಾನ ಮಾಡಿ ಹೊರಗೆ ಹೋಗ್ಬೋದು ಅಂತ ನಾವು ಬಯಸ್ತಾ ಇದೀವಿ. ಸಿಂಪಡಿಸಿಕೊಳ್ಳೋದ್ರಿಂದ ತಮ್ಮ ಕಷ್ಟ ಕಾರ್ಪಣ್ಯಗಳಿಂದ ತಾವು ಮುಕ್ತಿಯನ್ನು ಹೊಂದಬಹುದು ಅನ್ನೋದನ್ನ ಅವ್ರ ಅಭಿಪ್ರಾಯ ಆಗಿತ್ತು. ನೋಡ್ಬೋದು ಬಂಧುಗಳೇ, ಇದು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅನ್ನೋದನ್ನ. ಇದು ನಾಲ್ವಡಿ ಕೃಷ್ಣರಾಜರವರ ಒಳ ಕಾಲಘಟ್ಟದಲ್ಲಿ ಮೂಗುತಿಯನ್ನ ಮಾರಿ ಒಂದು ಡ್ಯಾಮ್ ಅನ್ನ ಕಟ್ಟಿರ್ತಕ್ಕಂಥ ಇತಿಹಾಸವನ್ನ ಉಳ್ಳಂತ ವಿ.ವಿ. ಸಾಗರ ಡ್ಯಾಮ್ ಸತತ 4ನೇ ಬಾರಿ ಕೋಡಿ ತುಂಬಿ ಹರಿದಿರ್ತಕ್ಕಂಥದ್ದು. ದಿನೇ ದಿನೇ ವೀಕ್ಷಕರ ಸಂಖ್ಯೆ ತನ್ನತ್ತವನ್ನ ಸೆಳೀತಾ ಇದೆ. ಇಲ್ಲಿಂದ ಬಂದ್ರೆ ಧರ್ಮಪುರದಿಂದ. ಏನ್ ತಮ್ಮ ಹೆಸರು? ಬಾಬು. ಏನ್ ಅನಿಸ್ತಿದೆ ಇಲ್ಲಿ ಬಂದಾದ್ಮೇಲೆ? ಖುಷಿ ಅನ್ಸುತ್ತೆ. ಓಕೆ, ಏನ್ ಹೇಳಕ್ ಬಯಸ್ತಾರೆ ವೀಕ್ಷಕರಿಗೆ? ವೀಕ್ಷಕರು ಪ್ರತಿ ದಿನ ಬಂದಿಲ್ ಖುಷಿ ಮಾಡ್ತಾರೆ. ಶನಿವಾರ ಭಾನುವಾರ ರಜೆ ಇತ್ತು ಅಂದ್ರೆ ಎಲ್ಲ ಶಾಲಾ ಮಕ್ಕಳು ಕರ್ಕೊಂಡ್ ಬಂದು ಎಂಜಾಯ್ ಮಾಡ್ತಾರೆ. ಇಲ್ಲಿ 120 ವರ್ಷದ್ದು ಡ್ಯಾಮ್ ಇದು. ಇದು 4ನೇ ಬಾರಿ ಹಿರಿಯ ತಾಲೂಕಿನಲ್ಲಿ ಮಾರಿಕಣಿವೆ 4ನೇ ಬಾರಿ ಕೋಡಿ ಬಿದ್ದಿರೋದು. ಹಾಗಾಗಿ ಬಹಳ ಖುಷಿ ಬಂದು ನಾವು ಎಂಜಾಯ್ ಮಾಡ್ತಾ ಇದೀವಿ. ಸರಿ, ಓಕೆ. ತಾವು ಕುಟುಂಬ ಸಮೇತ ಬಂದು ಖುಷಿ ಪಟ್ಟು ಎಂಜಾಯ್ ಮಾಡ್ತಾರೆ. ಮನೆಕ್ಷೇತ್ರ ರಂಗನಾಥ ಸ್ವಾಮಿಯ ಮಡಿಲಲ್ಲಿ ಅಂತ ಒಂದು ಪವಿತ್ರವಾದ ಗಂಗಾ ನದಿ ಮತ್ತು ಜೀವನೆಲ್ಲ ಇದೆ ಅಂದ್ರೆ ತಪ್ಪಾಗಲ್ಲ. ಮತ್ತೊಮ್ಮೆ ನೋಡಿ, ಎಲ್ಲರೂ ಕೂಡ ತುಂಬಾ ಜನ ಬಂದಿದ್ದಾರೆ. ನೀವು ಕೂಡ ಬನ್ನಿ ಅಂತ ಹೇಳ್ತಾ ನಾನು ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ ಆಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ.